ನಮಸ್ಕಾರ ಸ್ನೇಹಿತರೆ, ಉಜ್ಜಯಿನಿಯ ಮತ್ತೊಂದು ಪ್ರಮುಖ ದೇವಸ್ಥಾನ ಮಾ ಹರಸಿದ್ಧಿ ದೇವಸ್ಥಾನ. ಏನಿದು ಮಾ ಹರಸಿದ್ಧಿ ದೇವಸ್ಥಾನ? ಪಾರ್ವತಿಯ ದೇವಸ್ಥಾನ. ಇದು ಪಾರ್ವತಿಯ ಮೊಳಕೈಗಳು ಬಿದ್ದಂಥ ಜಾಗ. ಎಲ್ಲಿಂದ ಬಿತ್ತು? ಪಾರ್ವತಿ ತಾನು ಕರಿದೇ ಇರತಕ್ಕಂಥ ತನ್ನ ತಂದೆಯಾದಂಥ ದಕ್ಷ ಮಾಡ್ತಾ ಇದ್ದಂಥ ಯಜ್ಞಕ್ಕೆ ಹೋದಂಥ ದಾಕ್ಷಾಯಿಣಿ. ಪಾರ್ವತಿಯ ಇನ್ನೊಂದು ಹೆಸರು ದಾಕ್ಷಾಯಿಣಿ, ದಕ್ಷನ ಮಗಳು ದಾಕ್ಷಾಯಿಣಿ. ದಾಕ್ಷಾಯಿಣಿ ಆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ದಕ್ಷ, ತನ್ನ ತಂದೆಯಾದಂಥ ದಕ್ಷ ಇವಳನ್ನು ಅಪಮಾನ ಮಾಡಿಬಿಡ್ತಾನೆ. ಆ ಅಪಮಾನವನ್ನು ಸಹಿಸಲಾಗದಂಥ ಮಗಳಾದಂಥ ದಾಕ್ಷಾಯಿಣಿ ಅವನು ನಡೆಸುತ್ತಿದ್ದಂಥ ಹೋಮಕಂಡಕ್ಕೆ ಬಿದ್ದು ಪ್ರಾಣ ಬಿಟ್ಟುಬಿಡ್ತಾಳೆ. ಇದನ್ನು ಕೇಳಿ ವ್ಯಗ್ರನಾದಂಥ ಈಶ್ವರ ವೀರಭದ್ರನನ್ನು ಸೃಷ್ಟಿ ಮಾಡ್ತಾನೆ. ತನ್ನ ಜಟೆಯನ್ನು ನೆಲಕ್ಕೆ ಬಡಿದಾಗ ಸೃಷ್ಟಿಯಾದವನು ವೀರಭದ್ರ ಸ್ವಾಮಿ. ಆ ವೀರಭದ್ರನಿಗೆ ದಕ್ಷ ಯಜ್ಞವನ್ನು ನಾಶ ಮಾಡು ಅಂತ ಹೇಳ್ಕೊಟ್ಟಂಥ ಈಶ್ವರ, ಅದರಂತೆ ವೀರಭದ್ರ ಬಂದು ದಕ್ಷ ಯಜ್ಞವನ್ನು ನಾಶ ಮಾಡಿ ದಕ್ಷನನ್ನ ರುಂಡಗಳನ್ನು ಚೆಂಡಾಡಿ ಇಡೀ ಯಜ್ಞ ಭೂಮಿಯನ್ನು ರುದ್ರಭೂಮಿಯನ್ನಾಗಿ ಮಾಡಿಬಿಡ್ತಾನೆ. ಆಗ ಅಲ್ಲಿಗೆ ಬಂದಂಥ ಈಶ್ವರ ಆ ಹೋಮಕುಂಡಳದೊಳಗೆ ಬಿದ್ದಿದ್ದಂಥ ಸತಿಯ ದೇಹವನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ಭೂಮಂಡಲವನ್ನೆಲ್ಲ ಅಲಿಯುತ್ತಿದ್ದಂಥ ಕಾಲದಲ್ಲಿ, ಬ್ರಹ್ಮಾಂಡವೇ ವಿಫಲವಾಗಿ ಇದನ್ನು ನೋಡ್ತಿದ್ದಂಥ ಕಾಲದಲ್ಲಿ, ಇದನ್ನು ನೋಡಿದಾಗಂತ ಮಹಾವಿಷ್ಣು ತನ್ನ ಶ್ರೀಚಕ್ರವನ್ನು ಪ್ರಯೋಗ ಮಾಡಿದಾಗ ಸತಿಯ ದೇಹ 20 ತುಂಡುಗಳಾಗಿ ಭೂಮಿ ಮೇಲೆ ಬೀಳುತ್ತೆ. ಆ 20 ತುಂಡುಗಳಲ್ಲಿ ಆ ಸತಿಯ ಮೊಳಕೈ ಬಿದ್ದಂಥ ದೇಗುಲ ಈ ಮಾ ಹರಸಿದ್ಧಿ ದೇಗುಲ. ಶಕ್ತಿಪೀಠಗಳಲ್ಲಿ ಒಂದು. 20 ಶಕ್ತಿಪೀಠಗಳು ಭಾರತದಲ್ಲಿವೆ. ಅದರಲ್ಲಿ ಒಂದು ಈ ಮಾ ಹರಸಿದ್ಧಿ. ಪಾರ್ವತಿ ತಾಯಿಯ ಮೊಳಕೈಗಳು ಬಿದ್ದಂಥ, ಈ ಭೂಮಿಗೆ ಬಿದ್ದಂಥ ಜಾಗ, ಅತ್ಯಂತ ಶಕ್ತಿಯುತವಾದಂಥ ಪೀಠ. ಗೊತ್ತಾಯ್ತಲ್ಲ ಮಾ ಹರಸಿದ್ಧಿ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ. ಇದನ್ನೇ ಇಲ್ಲಿ ಪುರಾಣ ಕಾಲ ಸ್ಕಂದ ಪುರಾಣದಲ್ಲಿ ಇದು ಬಂದಿದೆ ಅಂತ ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ. ನೀವು ಮಹಾಕಾಲನ್ನ ನೋಡೋದಕ್ಕೆ ಬಂದಾಗ ಮಾ ಹರಸಿದ್ಧಿಯನ್ನು ನೋಡಿ ಅವಳ ಆಶೀರ್ವಾದ ತಗೊಳ್ಳೋದನ್ನ ಮರಿಬೇಡಿ.